ನಮ್ಮ ಡೆಸ್ಟಿನಿಯಲ್ಲಿ ಹಿಂಗೆ ಆಗಬೇಕು ಅಂತಿದ್ರೆ ಯಾರಿಂದನೂ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಇಷ್ಟು ಹತ್ರದಿಂದ ನೋಡ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇರಲ್ಲ. ನಮ್ಮ ಮನೆ ತುಂಬ ಚಿಕ್ಕದು. ಅವಾಗ ರಾಮಮೂರ್ತಿ ನಗರಲ್ಲಿ ಶೀಟ್ ಮನೆಯಲ್ಲಿ ನಾವಿದ್ದಿದ್ದು. 7 o'clock ಒಳಗಡೆ ಎದ್ದೋಡ್ಬಿಡ್ತಿದ್ದೀನಿ. ಆ್ಯಂಡ್ ನನ್ನ ಡಿನ್ನರ್ 6:30 ಮುಗ್ದೋಗ್ತಿದೆ. ನಾವೆಲ್ಲ ಓಡೋಗ್ಬಿಟ್ಟು ಹೊಸ್ಲಲ್ಲಿ ಇಕ್ಕಿರ್ತಾರಲ್ವ, ಆ ಕುಂಕುಮ ಇಟ್ಕೊಬಿಡ್ತಿದ್ರಿ ದೊಡ್ಡದಾಗಿ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತಿರುಪತಿಗೆ ಹೋಗ್ಬೇಕಾಯ್ತು. ಸೊ ಮನೇಲಿ ಪೂಜೆ ಮಾಡಿ, ಆ್ಯಕ್ಚುಲಿ ನಾಳೆ ನಾವು ದರ್ಶನ ಬುಕ್ ಮಾಡ್ಕೊಳ್ಬೇಕು. ಬಟ್ ಇವತ್ತೇ ನನ್ನ ತಮ್ಮಗೆ ಕೂದಲು ಕೊಡಬೇಕು ಅಂತ ನಮ್ಮ ಮಮ್ಮಿ ಹೇಳಿದರು. ಅದಕ್ಕೆ ಒಂದಿನ ಮುಂಚೆನೇ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಈಗ ಹೊರಟ್ವಿ. ಆ್ಯಂಡ್ ತಿರುಪತಿ ರೀಚ್ ಆದ್ರಿ. ತಿರುಪತಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಬೆಂಗಳೂರಿಗಿಂತ ಜಾಸ್ತಿ ಚಳಿ ಆಗ್ತಿತ್ತು. ನಾವು ತಿರುಮಲ ಅಲ್ಲಿ ಅಂದರೆ ಬೆಟ್ಟದ ಮೇಲೆ ಸ್ಟೇ ಆಗೋಕ್ಕೆ ಯಾವುದೇ ರೂಮ್ಸ್ ಮಾಡ್ಕೊಂಡಿದ್ದಿಲ್ಲ. ನಾವು ಸೀದಾ ವೆಂಕಟಾದ್ರಿ ನಿಲಯಂಗೆ ಹೋಗಿ ಅಲ್ಲಿ ಕೂದಲು ಕೊಡೋಕ್ಕೆ ಟಿಕೆಟ್ಸ್ ತಗೊಂಡು, ನನ್ನ ತಮ್ಮ ಹರ್ಷ, ನಮ್ಮ ಋಷಿ ಮತ್ತು ನಮ್ಮ ಮಮ್ಮಿ ಒಂದು 3 ಕೂದಲು ಕೊಡಬೇಕು ಅಂತ ಕೊಡ್ತಿದ್ರು. ಅಲ್ಲಿ ಕೂದಲು ತೆಗಿಯೋರು ನೀವು ಬನ್ನಿ ಅಂದರು. ನಾನು ನೋ ಅಂದೆ. ಇಲ್ಲ ಬನ್ನಿ ಅಂದರು. ನಾನು ಓಕೆ ಕರಿತಿದ್ದಾರಲ್ಲ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ. ನನಗೆ ಸ್ವಲ್ಪ ಭಯ ಆಯಿತು, ಬಿಕಾಸ್ ನಾನು ರೀಸೆಂಟಾಗಿ ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ನಲ್ಲ, ಶಾರ್ಟ್ ಮಾಡಿಸಿದ್ದೆ. ಆದರೂ ಓಕೆ ದೇವ್ರಿಗೆ ಅಲ್ವಾ ಅಂದ್ಬಿಟ್ಟು ಕೊಟ್ಟು ಅಲ್ಲೇ ಊಟ ಮಾಡಿಕೊಂಡು ವಾಪಸ್ ನಂತರ ಬರಬೇಕಾದ್ರೆ 1 o'clock 3 o'clockವರೆಗೂ ಹೋಗೋಕ್ಕೆ ಬರೋಕ್ಕೆ ಅಲ್ಲಿ ಸ್ಟಾಪ್ ಮಾಡಿರ್ತಾರೆ. ನಂತರ ಅಲ್ಲೇ 1 hour ವೆಯ್ಟ್ ಮಾಡಿ 3 ಗಂಟೆಗೆ ಸುಪ್ರಭಾತ ಕೇಳಿಸ್ತು. ಎದ್ದು ರಿಟರ್ನ್ ಕೆಳಗಡೆಗೆ ಬಂದರೆ ತಿರುಪತಿಯಲ್ಲಿ ಅಂದರೆ ಬೆಟ್ಟದಿಂದ ಕೆಳಗಡೆ ಇಲ್ಲಿ ಸ್ಟೇ ಮಾಡ್ಕೊಂಡಿದ್ರಿ. ನಂತರ ನೆಕ್ಸ್ಟ್ ಡೇ ನಮಗೆ 4 o'clock ರಿಪೋರ್ಟಿಂಗ್ ಟೈಮ್ ಇತ್ತು. ಸೊ ನಾವು ಬೆಳಗ್ಗೆ ಎದ್ದು ನಾಷ್ಟ ಮಾಡಿಕೊಂಡು ನಂತರ ಊಟ ಮಾಡಿಕೊಂಡು ರೆಡಿಯಾಗಿ ಮತ್ತೆ ತಿರುಮಲಗೆ ಬಂದ್ರಿ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಚೆನ್ನಾಗಿ ರೆಡಿಯಾಗಿ ಹೋಗಿ, ಬಿಕಾಸ್ ನಾವು ಎಷ್ಟು ಚೆನ್ನಾಗಿ ಆ ದೇವ್ರನ್ನ ನೋಡೋಕ್ಕೆ ಹೋದರೆ ದೇವರು ನಮ್ಮನ್ನು ಅದೇ ರೀತಿ ಅಷ್ಟೇ ಚೆನ್ನಾಗಿಟ್ಟಿರ್ತಾರೆ ಅಂತ ನಾನು ನಂಬ್ತೀನಿ. ವೈಕುಂಠ ಕ್ಯೂ ಕಾಂಪ್ಲೆಕ್ಸ್, ಇಲ್ಲಿಗೆ ನಾವು 4 o'clock ರೀಚ್ ಆಗಬೇಕು. ನಮಗೆ ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಸಿಗುತ್ತೆ. ವಿತಿನ್ 1 hour ನಮಗೆ ದರ್ಶನ ಆಗುತ್ತೆ. ಅಲ್ಲಿಂದ ನಿಮಗೆ ಹೊರಗಡೆ ಬರೋಕ್ಕೆ ಒಂದು 1/2 hour ಆಗ್ಬೋದು. ಸೊ ಟೋಟಲಿ 1.5 hour ಆಗುತ್ತೆ. ನಮ್ಮ ಅದೃಷ್ಟ ನೋಡಿ, ನಾವು ಹೊರಗಡೆ ಬಂದಿದ್ದ ತಕ್ಷಣ ನಮಗೆ ಇಲ್ಲಿ ಮಂಗಳಾರತಿ ಆಗ್ತಾಯಿತ್ತು. ರಿಟರ್ನ್ ಬರ್ತಾ ದೇವರೇ ಮತ್ತೆ ನಿಮ್ಮ ದರ್ಶನ ನನಗಾಗಲಿ ಅಂತ ಕೈ ಮುಕ್ಕೊಂಡು ವಾಪಸ್ ಬಂದ್ರಿ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ರಿ. ಈಗ ಊಟ ಮಾಡಬೇಕು. ಆ್ಯಂಡ್ ನಾವು ಮಾಡಿದ್ದು VIP ಬ್ರೇಕ್ ದರ್ಶನ್. ಇದು ನನ್ನ 3rd ಟೈಮ್ VIP ಬ್ರೇಕ್ ದರ್ಶನ್ ಮಾಡ್ತಿರೋದು. ಇವಾಗ ಎಲ್ಲ ಲೈಕ್ Jan 9th ಸೇಮ್ ಡೇ ದರ್ಶನ್ನ ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಮುಂಚೆ ಹೇಗೆ 800 ಟಿಕೆಟ್ಸ್ ನಮಗೆ ಆಫ್ಲೈನಲ್ಲಿ ಸಿಗ್ತಿತ್ತು, ಅದು ಈಗ ಸಿಗಲ್ಲ. ಅದನ್ನು ಕೂಡ ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಅದನ್ನು ಬುಕ್ ಮಾಡಿಕೊಂಡು VIP ಬ್ರೇಕ್ ದರ್ಶನಕ್ಕೆ ಬಂದಿದ್ರಿ. ತಿರುಪತಿ ವೆಂಕಟೇಶ್ವರ ನಮ್ಮ ಮನೆ ದೇವರು. ಸೊ 6 months ಒನ್ಸ್ ಅಟ್ಲೀಸ್ಟ್ ನಾವು ಮನೆ ದೇವ್ರಿಗೆ ಬರ್ತೀವಿ. ಆ್ಯಂಡ್ ಮನೆ ದೇವರು ಅನ್ನೋದಕ್ಕಿಂತ
ನಮ್ಮ ತಾತ ನಮ್ಮ ರಾಮಮೂರ್ತಿ ನಗರಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕಟ್ಟಿಸಿದ್ದಾರೆ. ಸೊ ಅವಾಗಿಂದನೂ ನಮಗೆ ಲಕ್ಷ್ಮೀ ವೆಂಕಟೇಶ್ವರಗೆ ಪೂಜೆಗಳಿರ್ಬೋದು, ಮತ್ತು ಲಕ್ಷ್ಮೀ ವೆಂಕಟೇಶ್ವರನೇ ಅಲ್ದಿರ ನಾವು ಪ್ರತಿಯೊಂದು ಹಬ್ಬನೂ ನೀವು ನೋಡಿರ್ತೀರ, ತುಂಬ ಗ್ರ್ಯಾಂಡಾಗಿ ಮಾಡ್ತೀರಿ. ಬಿಕಾಸ್ ಅವಾಗಿಂದ ಅದೇ ರೀತಿ ನಮ್ಮ ಫ್ಯಾಮ್ಲಿಯಲ್ಲಿ ಮಾಡ್ಕೊಂಡು ಬಂದು ಈಗ ನಾನು ಅದೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ನಮ್ಮ ರೂಟ್ಸ್ನ ನಾವು ಎಲ್ಲೂ ಬಿಟ್ಕೊಡ್ಬಾರ್ದಲ್ವ, ಅದಕ್ಕೆ ನಮ್ಮ ಮನೇಲಂತೂ ಆವಾಗ ತುಂಬ ಸಾಂಪ್ರದಾಯಿಕ ಅಂತಾರ ಏನೋ ತುಂಬ ಹೇಗೆ ಅಂದರೆ ನಾವು ಬೊಟ್ಟಿಕ್ಕಿಲ್ಲ ಅಂದರೆ ನಮ್ಮ ಅಪ್ಪ ಹೊಡಿತಾ ಇದ್ರು. ಅವಾಗ ನಾವು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲಿ ನಮ್ಮಪ್ಪ ಗಾಡಿದೋ ಅಥವಾ ಕಾರ್ದೇನಾದರೂ ಸೌಂಡ್ ಬಂದರೆ ನಾವೆಲ್ಲ ಓಡೋಗ್ಬಿಟ್ಟು ಹೊಸ್ಲಲ್ಲಿ ಇಕ್ಕಿರ್ತಾರಲ್ವ, ಆ ಕುಂಕುಮ ಇಟ್ಕೊಬಿಡ್ತಿದ್ರಿ ದೊಡ್ಡದಾಗಿ. ಬಿಕಾಸ್ ನಮ್ಮ ಡ್ಯಾಡಿಗೆ ಮನೇಲಿ ಬೊಟ್ಟಿಲ್ಲ ಅಂದ್ರೂ ಅಷ್ಟೇ ಬೈಯೋರು, ಹೊಡಿಯೋರು, ಯಪ್ಪ ಆ ಥರ. ಆ್ಯಂಡ್ ನಮಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಆದಾಗ ನಮ್ಮ ಮನೆ ಒಳಗಡೆ ಅಲೋವೇ ಇಲ್ಲ. ನಮ್ಮ ಮನೆ ತುಂಬ ಚಿಕ್ಕದು. ಅವಾಗ ರಾಮಮೂರ್ತಿ ನಗರಲ್ಲಿ ಶೀಟ್ ಮನೆಯಲ್ಲಿ ನಾವಿದ್ದಿದ್ದು. ಒಂದಿನ ನಾನು ಹೋಮ್ ಟೂರ್ ಮಾಡ್ತೀನಿ. ನಾವು ಇದ್ದಿದ್ದ ಮನೆ, ನಾವು ಬೆಳೆದಿದ್ದ ಮನೆ, ಅದ್ರಗಿಂತ ಆಚೆ ಒಂದು ಚಿಕ್ಕ ಮನೆ. ಎಷ್ಟಂದರೆ ಅದೊಂದು 100 ಸ್ಕ್ವೇರ್ ಫೀಟು ಇಲ್ಲ, ಅಷ್ಟು ಚಿಕ್ಕ ಮನೆ. ನಮ್ಗೇನಾದರೂ ಮೆನ್ಸ್ಟ್ರಲ್ ಸೈಕಲ್ಸ್ ಆದರೆ 3 ದಿನ ಅಲ್ಲೇ ಇರಬೇಕಾಯ್ತು. 3 ದಿನ ಅಲ್ಲೇ, ತಿರ್ಗಿ 4ನೇ ದಿನ ಸ್ನಾನ ಮಾಡಿ ಗಂಜಲ ತಲೆ ಮೇಲೆ ಹಾಕ್ಕೊಂಡು ಮನೆ ಒಳಗಡೆ ಬರಬೇಕಾಯ್ತು. ಆ ಥರ ನಮ್ಮ ಅಜ್ಜಿ, ನಮ್ಮ ಅಜ್ಜಿ ತುಂಬ ಸ್ಟ್ರಿಕ್ಟು ಇದ್ರಲ್ಲೆಲ್ಲ. ಅವರು ಬೆಳಿಗ್ಗೆ ಹೋದ್ರೆ ದೇವಸ್ಥಾನ, ಸಾಯಂಕಾಲ ಆದರೆ ದೇವಸ್ಥಾನ. ಆ ದೇವ್ರು ಅಂದರೆ ತುಂಬ ಭಕ್ತಿ ನಮ್ಮ ಅಜ್ಜಿಗೆ. ಅದಲ್ದಿರ ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ಬಿಟ್ಟಿದ್ರು ನಮ್ಮ ಅಜ್ಜಿ. ಅದಾದಮೇಲೆ ನಾನು ಇವಾಗ ಬಾಲ್ವಿನ್ಸ್ ಹಾಸ್ಟೆಲಿಗೆ ಸೇರಿಕೊಂಡು ಅದಾದಮೇಲೆಯಿಂದ ಆಚೆ ಇರೋದೆಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಮನೆ ಒಳಗಡೆನೆ ಇರ್ತಿದ್ದಿದ್ದು. ಆ್ಯಂಡ್ ಕೆಲವೊಂದು ನಮ್ಮದು ರೂಟ್ಸ್ ಏನಿದೆ ಅದನ್ನು ಮರ್ತಿಲ್ಲ. ಅದೇ ರೀತಿ ನಾನು ಅಷ್ಟು ದೇವ್ರ ಮೇಲೆ ಭಕ್ತಿ ಅದೇನೇ ಇರ್ಬೋದು, ನಮ್ಮ ಫ್ಯಾಮ್ಲಿಯಿಂದನೇ ನನಗೆ ಬಂದಿರೋದು. ಆ್ಯಂಡ್ ತಿರುಪತಿ ನೀವು ದರ್ಶನ ಮಾಡ್ಕೊಳ್ಬೇಕಂದ್ರೆ ಯಾವಾಗ ಪ್ಲ್ಯಾನ್ ಮಾಡಬೇಕು, ಆ ಅಪ್ಪನ ಯಾವಾಗ ದರ್ಶನ ಮಾಡಬೇಕು ಅನ್ನೋದು ದೇವರೇ ಕರೆಸ್ಕೊಳ್ಬೇಕು ಅಂತಾರಲ್ಲ, ಅದು ನಿಜ. ನಾನು ಅಷ್ಟೇ, ನನ್ನ ಬರ್ಡೇಗೆ ನಾನು 3 months ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದು. 3 months 3 months ಮುಂಚೆನೇ ಬುಕ್ ಮಾಡಿದ್ದೆ. ನಂತರ ನಾನು ನ್ಯೂ ಇಯರ್ ಟೈಮ್ 2026 Jan 3ಗೆ ನಾನು ಒಂದು ಪಾಡ್ಕ್ಯಾಸ್ಟ್ ಕೇಳ್ತಿದ್ದೆ. ರೂಪಾಯರ್ ಅವ್ರು ಮಾತಾಡಿರೋದು, ರಾಜೇಶ್ ರಿವೀಲ್ಸ್ ಪಾಡ್ಕ್ಯಾಸ್ಟಲ್ಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲರೂ ನೋಡಿ. ತಿರುಪತಿ ತಿಮ್ಮಪ್ಪ ಬಗ್ಗೆ ಒಂದು ಪಾಡ್ಕ್ಯಾಸ್ಟ್ ಮಾಡಿದಾರವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಅಷ್ಟೇ ಅದರಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ನನಗೂ ಎಷ್ಟೊಂದು ವಿಚಾರ ಗೊತ್ತಿಲ್ಲದೆ ಇರೋದೆಲ್ಲ ನಾನು ಅದರಲ್ಲಿ ಕೇಳಿ ತಿಳ್ಕೊಂಡಿದ್ದೀನಿ. ಅದೇ ರೀತಿ ರೂಪಾಯರವರು ಹೇಳ್ತಿದ್ರು, ನೀವೆಷ್ಟೇ ಪ್ಲ್ಯಾನ್ ಮಾಡಿದ್ರು, ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಆಯಪ್ಪ ನಿಮ್ಮನ್ನು ಕರೆಸ್ಕೊಂಡ್ರೇ ನೀವು ದರ್ಶನ ಮಾಡೋಕ್ಕಾಗೋದು ಅಂದ್ಬಿಟ್ಟು. ಆವಾಗ ನಾನು ಒಂದು 5 ಸೆಕೆಂಡ್ ಕಣ್ಮುಚ್ಕೊಂಡು, ಅಪ್ಪ ನಿಮ್ಮ ದರ್ಶನ ಆದಷ್ಟು ಬೇಗ ನನಗಾಗಲಿ ಅಂತ ಬೇಡ್ಕೊಂಡೆ. ಡೋಂಟ್ ಬಿಲೀವ್, ನಾನು ಅಲ್ಲಿಂದ ರಿಟರ್ನ್ ಆದ್ನಲ್ಲ, ಲೈಕ್ 4th or 5th ನಾನು ಟ್ರಿಪ್ಗೆ ಹೋಗಿದ್ದೆ, ನ್ಯೂ ಇಯರ್ಗೆ ವಾಪಸ್ ಬಂದಿದ್ದು. ಆವಾಗ ನಾನು ಯೂಶ್ವಲಿ ಈ ನಡುವೆ ನಂದು January 2026 ಏನು ರೆಸಲ್ಯೂಷನ್ ಅಂದರೆ, ಈ ವರ್ಷ ನಾನು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೊಳ್ಬೇಕು. ಬಿಕಾಸ್ ಯೂಶ್ವಲಿ ನಾನು ಲೇಟ್ ಎದ್ದೊಳೋದು. ಸೊ ಈ ವರ್ಷ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೊಳ್ಬೇಕು. ಆ್ಯಂಡ್ ನನ್ನ ಡಿನ್ನರ್ 6:30ಗೆಲ್ಲ ಮುಗ್ದೋಗ್ತಿದ್ದೆ. 7 ಗಂಟೆಗೆ ಗುಡ್ ನೈಟ್ ಬಾಯ್ ಆ ಥರ ಆಗೋಗಿದ್ದೀನಿ. ಅದನ್ನೇ ಕಂಟಿನ್ಯೂ ಮಾಡಬೇಕು. ಹೋಪ್ ಸೊ ಐ ವಿಲ್ ಕಂಟಿನ್ಯೂ. ಬಿಕಾಸ್ ತುಂಬ ಚೆನ್ನಾಗಿದೆ ಇವಾಗ, ಒಂಥರ ಪಾಸಿಟಿವ್ ವೈಬ್ಸ್. ಬೆಳಗ್ಗೆನೇ ಎದ್ದು ಸೂಪರ್ ಗೊತ್ತಾ. ಸೊ ಬೆಳಗ್ಗೆ ನಾನು 6:30 ಎದ್ದು, ದಿಸ್ ಹ್ಯಾಪೆಂಡ್ ಆನ್ Jan 9th ಆಯಿತಾ. ಬೆಳಗ್ಗೆನೇ ಎದ್ದು ನಾನು ಯೂಶ್ವಲಿ ನನ್ನ ವಾಲ್ಪೇಪರ್ ಸಾಯಿಬಾಬಾ, ಈ ಫೋನಲ್ಲೂ ಅದೇ ಇರೋದು, ಸಾಯಿಬಾಬಾ ಫೋಟೋ ನೋಡ್ತೀನಿ. ಸಾಯಿಬಾಬಾನ ಫೋಟೋ ನೋಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ನಂದು ಒಂದು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ನೋಡ್ತೀನಿ. ನಾನೇ ನನ್ನ ಫೋಟೋ ನೋಡಿಕೊಂಡು ಅದಾದಮೇಲೆ ಇನ್ಸ್ಟಾ ಸ್ಕ್ರಾಲ್ ಮಾಡ್ತಾಯಿದ್ದೆ, ರೀಲ್ಸ್ ನೋಡ್ತಿದ್ದೆ. ಆವಾಗ ನನಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನನಗೆ TTDದು ಪೋಸ್ಟ್ ಬಂತು. ಲೈಕ್ Jan 9th ಶ್ರೀವಾಣಿ VIP ಬ್ರೇಕ್ ದರ್ಶನ್ ಏನಿದೆ ಅಲ್ವಾ, ಅದು ಮುಂಚೆ 800 ಟಿಕೆಟ್ಸ್ ಆಫ್ಲೈನಲ್ಲಿ ಇರ್ತಾಯಿತ್ತು, 200 ಟಿಕೆಟ್ಸ್ ತಿರುಪತಿ ಏರ್ಪೋರ್ಟಲ್ಲಿ ಇರ್ತಿತ್ತು. ಅದು ಬಿಟ್ಟರೆ ಮಿಕ್ಕಿದ್ದು ನಮಗೆ 2 months 3 months ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗಿತ್ತು. ಆಫ್ಲೈನ್ ಟಿಕೆಟ್ಸ್ 800 ಏನಿದೆ ಅದು Jan 9th ಅದನ್ನು ಸೇಮ್ ಡೇ ದರ್ಶನ್ಗೆ ಬಿಡ್ತಿದ್ದಾರೆ. ಆದರೆ ಹೇಗೆ ಅಂದರೆ, ಇವತ್ತು Jan 9th ಅಂದರೆ ಮಾರ್ನಿಂಗ್ 9 AM ಸ್ಲಾಟ್ಸ್ ಓಪನ್ ಆಗುತ್ತೆ. ನೀವು ಬುಕ್ ಮಾಡ್ಕೊಡ್ಬೇಕು, ವಿತಿನ್ ಸೆಕೆಂಡ್ಸ್ ಅದನ್ನು ಫುಲ್ ಖಾಲಿ ಆಗೋಗುತ್ತೆ. ಅದನ್ನು ಬುಕ್ ಮಾಡಿಕೊಂಡು ನೀವು ಸೇಮ್ ಡೇ 4 o'clock VQC ಅನ್ನೋ ಜಾಗಕ್ಕೆ ಹೋಗಿ ರಿಪೋರ್ಟ್ ಮಾಡಬೇಕು. ಅಲ್ಲಿಂದ ನಿಮಗೆ ವಿತಿನ್ 1 hour ದರ್ಶನ ಆಗುತ್ತೆ. ಸೊ ನಾನು ಅದು ನೋಡಿದ ತಕ್ಷಣ ಅಪ್ಪ ಹೋಗಲೇಬೇಕು ಅಂದ್ಬಿಟ್ಟು ಕಾಸೆಲ್ಲ ಹಾಕ್ಕೊಂಡೆ, ಫುಲ್ ಪೇ ಮಾಡಿದೆ. ಅದೇನಾಯಿತು, ನಾನು ಕರೆಕ್ಟಾಗಿ 9:04 9:05
ಅಮೌಂಟ್ ಎಲ್ಲ ಹಾಕಿ ಬುಕ್ ಮಾಡಿದೆ. ಅಷ್ಟೊತ್ತಿಗೆ ಟಿಕೆಟ್ಸೇ ಸಿಕ್ಕಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದು Jan 9th ಫ್ರೈಡೇ. ಆಮೇಲೆ ಬಿಡು ಆಯಿತು, ಯಪ್ಪ ನಮ್ಮನ್ನ ಯಾವಾಗ ದರ್ಶನ ಮಾಡ್ಸೋಕ್ಕೆ ಆ ಭಾಗ್ಯ ಕೊಡ್ತಾರೋ ಅವಾಗೇ ನಾವು ಹೋಗಬೇಕು. ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಹತ್ರ ಇಷ್ಟು ದುಡ್ಡು ಇದ್ರೂ ಅಷ್ಟೇ ಹೋಗೋಕ್ಕಾಗಲ್ಲ ಅಂದ್ಕೊಂಡು ನೆಕ್ಸ್ಟ್ ದಿನ ಸ್ಯಾಟರ್ಡೇ ಇತ್ತು. ಇವತ್ತು ಅಟ್ಲೀಸ್ಟ್ ನೋಡೋಣ ಅಂದ್ಬಿಟ್ಟು ಕರೆಕ್ಟಾಗಿ 8:59ಗೆ ಲಾಗಿನ್ ಮಾಡಿ ನೋಡಿದೆ, ಟಿಕೆಟ್ಸ್ ಅವೈಲೇಬಲ್ ಇತ್ತು, ಬುಕ್ ಮಾಡಿಬಿಟ್ಟೆ. ಅವತ್ತಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ. ನನಗೆ ಇನ್ನೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಅದು ಅಯ್ಯೋ ಇಷ್ಟು ವಿತಿನ್ ಸೆಕೆಂಡ್ಸ್ ನಮಗೆ ಸಿಕ್ಬಿಡ್ತಾ ಅಂತ. ಆಮೇಲೆ ಅವತ್ತು ಸ್ಯಾಟರ್ಡೆ ಹೋಗೋಕ್ಕಿಂತ ಮುಂಚೆ ಅಪ್ಪ ಚೆನ್ನಾಗಿ ದರ್ಶನ ಆಗಲಿ ನಿಮ್ಮದು ಅಂತ ಕೇಳ್ಕೊಂಡು ಹೋದೆ. ಕರೆಕ್ಟಾಗಿ 6 o'clock ಮಂಗಳಾರತಿ ಆಗೋ ಟೈಮಲ್ಲಿನೇ ನಾವು ಅಲ್ಲಿ ಲೈನಲ್ಲಿ ಹೋಗ್ತಾ ಇದ್ರಿ. ಮಂಗಳಾರತಿ ಕೊಟ್ಟರು. ನಾನಂತೂ ಅಲ್ಲಿರೋ ಪೂಜಾರಿ ಕಾಲಿಗೆಲ್ಲ ಬಿದ್ದುಬಿಟ್ಟೆ. ಬಿಕಾಸ್ ಅವ್ರು ಎಷ್ಟೋ ಜನ್ಮದ ಪುಣ್ಯ ಅಲ್ವಾ, ಆ ದೇವ್ರಿಗೆ ಪೂಜೆ ಮಾಡಿ ಅಷ್ಟು ಸೇವೆ ಮಾಡಿ ಆ ಅಪ್ಪನೆಲ್ಲ ಮುಟ್ತಾರೆ ಅವರು. ನನಗೆ ಅಂತೂ ಅದಕ್ಕೆ ಆ ಅಪ್ಪ ಪೂಜಾರಿ ಅರ್ಚಕರು ಏನಿರ್ತಾರೆ ಅವ್ರ ಕಾಲಿಗೆಲ್ಲ ಬಿದ್ದು ತೀರ್ಥ ತಗೊಂಡು ಪ್ರಸಾದ ತಗೊಂಡು ಮಂಗಳಾರತಿ ತಗೊಂಡು ಯಪ್ಪ ತುಂಬ ಖುಷಿ ಆಯಿತು. ಅದಾದಮೇಲೆ ವಾಪಸ್ ಬರಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ, ತಿರುಪತಿ ಘಾಟ್ ಸೆಕ್ಷನ್ ಎಲ್ಲ ಇಳಿದು ಬರಬೇಕಾದ್ರೆ ಅಲ್ಲಿ ಮೇಲೆ ಇರುತ್ತೆ ಪುನಃ ದರ್ಶನಂ ಪ್ರಾಪ್ತಿರಸ್ತು ಅಂತ. ಅದನ್ನ ನೋಡ್ಕೊಂಡು ನಾನು ಜೋರಾಗಿ ಓದ್ದೆ, ಪುನಃ ದರ್ಶನಂ ಪ್ರಾಪ್ತಿರಸ್ತು ಅಂತ ಅಂದ್ಕೊಂಡೆ. ಮತ್ತೆ ನನಗೆ 7 days ಆದಮೇಲೆ ನಮ್ಮ ಮಮ್ಮಿ ತಿರುಪತಿಗೆ ಹರ್ಷ ಕೂದಲು ಕೊಡಬೇಕು ಹೋಗೋಣ ಅಂದರು. ನಾನು ಯಾರೇ ತಿರುಪತಿಗೆ ಕರೀಲಿ, ನಾನು ತಿರುಪತಿಗೆ ಬಂದೇ ಬರ್ತೀನಿ, ಯಾರೇ ಕರೆದ್ರೂ ನಾನು ಇಲ್ಲ ಅನ್ನಲ್ಲ. ಸೊ ನಮ್ಮ ಮಮ್ಮಿ ಹೇಳಿದ್ರು ಹೋಗೋಣ ಅಂತ. ಓಕೆ ಅಂದ್ಬಿಟ್ಟು ಬುಕ್ ಮಾಡಿದೆ. ಇವತ್ತು ಬುಕ್ ಮಾಡಬೇಕಾದ್ರೂ ನಾನು ಅಪ್ಪ ಪ್ರತಿ ಸಲ ನಿಮ್ಮ ದರ್ಶನ ತುಂಬ ಚೆನ್ನಾಗಿ ಮಾಡಿಸ್ತಾ ಇದೆಯಾ, ಇವತ್ತು ಇನ್ನೂ ಚೆನ್ನಾಗಿ ಮಾಡಿಸಪ್ಪ ಅಂತ ಕೇಳಿಕೊಂಡೆ. ಏನಾಯ್ತು ಗೊತ್ತಾ, ಇವತ್ತು ಹಿಂಗೆ ಹೋಗ್ತಾ ಇದ್ದೀರಿ, ನಾನು ಲಾಸ್ಟ್ ಟೈಮು ದೇವ್ರ ಮುಖ, ಆ ನಾಮ ಮತ್ತು ಇಲ್ಲಿ ಕರ್ಪೂರ ಇಟ್ಟಿರ್ತಾರಲ್ವ ಅಷ್ಟೇ ನೋಡಿಕೊಂಡು ನಾನು ಕಣ್ ತುಂಬಿಸ್ಕೊಂಡೆ. ನಾನು ಈ ಟೈಮ್ ಅಂದ್ಕೊಂಡೆ ಆ ದೇವ್ರ ಕಾಲಿಂದ ಹಿಡಿದು ತಲೆವರೆಗೂ ಪೂರ್ತಿ ನೋಡ್ಬೇಕಂತ. ಬಿಕಾಸ್ ಲೈನಲ್ಲಿ ನಮ್ಗೆ ಬರೀ ಮುಖ ಕಾಣಿಸೋದಲ್ವ. ಸೊ ಅಲ್ಲಿ ದೇವ್ರ ಮುಂದೆ ಹೋಗ್ತಾ ಅಲ್ಲಿ ಇರ್ತಾರಲ್ವ ಅವ್ರು ನನ್ನ ಕೈ ಹಿಡಿದ್ಬಿಟ್ಟು ಗೋವಿಂದ ಮುಂದಕ್ಕೆ ರಂಡಿ ಅಂದ್ಬಿಟ್ಟು ಹಿಂಗೆ ದೇವ್ರ ಮುಂದೆ ಹಿಂಗೆ ನಿಲ್ಸಿದ್ರು. ಯಪ್ಪ ನಾನು ಅಲ್ಲಿ ಕೆಳಗಡೆ ಕಾಲಿರುತ್ತಲ್ಲ, ದೇವ್ರ ಪಾದ ಇರುತ್ತಲ್ಲ, ಅದ್ರ ಮೇಲೆ ತುಳಸಿ ಎಲ್ಲ ಮುಚ್ಚಿಕಿರ್ತಾರಲ್ವ, ತುಳಸಿ ಆ ದೇವ್ರ ಪಾದದಿಂದ ಮತ್ತು ಅಲ್ಲಿ ಒಂದು ಲಕ್ಷ್ಮೀದು ವಿಗ್ರಹ ಇತ್ತು, ಅದು ದೇವ್ರ ಪಂಚೆ ಹೂನಾರ ಮತ್ತು ಶಂಕು ಚಕ್ರ ನಾಮ ಎಲ್ಲ ಇಷ್ಟು ಚೆನ್ನಾಗಿ ನೋಡಿದಾಗ ಐ ಫೀಲ್ ಸೋ ಹ್ಯಾಪಿ. ಬಿಕಾಸ್ ನಾನು ಇವತ್ತು ಬುಕ್ ಮಾಡಬೇಕಾದ್ರೆ ಅಂದ್ಕೊಂಡೆ ನಾನು ಇವತ್ತು ದೇವ್ರನ್ನ ಕಣ್ತುಂಬ ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ತುಂಬಿಸ್ಕೊಳ್ಬೇಕು ಅಂದೆ. ಅಲ್ಲಿ ಯಾರೋ ಕರೆದ್ಬಿಟ್ಟು ಗೋವಿಂದ ಮುಂದಕ್ಕೆ ರಂಡಿ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ತೋರಿಸ್ಬೇಕಾದ್ರೆ ಅದು ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ದೇವ್ರಪ್ಪ. ಪ್ರತಿಯೊಬ್ಬರು ನಿಮ್ಮ ಮನೆಯವ್ರನ್ನ, ನಿಮ್ಮ ಪೇರೆಂಟ್ಸ್ನ ಲೈಫಲ್ಲಿ ಒಂದ್ಸರಿ ಆದರೂ ಈ ಥರ ಕರ್ಕೊಂಡೋಗಿ ಇಷ್ಟು ಹತ್ರದಿಂದ ನೋಡ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇರಲ್ಲ. ಅದು ನಮ್ಮ ಪೇರೆಂಟ್ಸ್ಗೆ ನಾವು ಮಾಡಿದ್ರೆ ಇನ್ನು ಯಾರು ಮಾಡ್ತಾರೆ ಹೇಳಿ. ಸೊ ಯಾರೇ ಆಗಲಿ ನಾನು ವಿಡಿಯೋ ನೋಡ್ತಿದ್ರೆ ನಿಮ್ಮ ಫ್ಯಾಮ್ಲಿನ, ನಿಮ್ಮ ಪೇರೆಂಟ್ಸ್ನ ಅಥವಾ ನಿಮ್ಮ ಪಾರ್ಟ್ನರ್ನ ಕರ್ಕೊಂಡೋಗಿ ಒಂದಲ್ಲ ಒಂದು ಸರಿ ಈ ಥರ 5 ನಿಮಿಷ ದೇವ್ರನ್ನ ಕಣ್ತುಂಬಿಸ್ಕೊಳ್ಳೋ ಅಷ್ಟು ದರ್ಶನ ನಿಮಗೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಈಗ ವಿಡಿಯೋಲಿ ಹೇಗೆ ಬುಕ್ ಮಾಡ್ಕೊಳ್ಬೇಕು ಸೇಮ್ ಡೇ ದರ್ಶನದು ಅಂದ್ಬಿಟ್ಟು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿ. ಆ್ಯಂಡ್ ನಿಮಗೂ ಆದಷ್ಟು ಬೇಗ ತಿರುಪತಿಯಲ್ಲಿ ಅಯ್ಯಪ್ಪನ ದರ್ಶನ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನನಗೆ ಪ್ರತಿ ಸಲ ಹೀಗೆ ಎಲ್ಲ ನಾನು ಮುಂಚೆ 300 rupees ಟಿಕೆಟ್ ದರ್ಶನಲ್ಲೂ ಹೋಗಿದ್ದೀನಿ, ಮತ್ತು ಅದಲ್ದಿರೋ ಸ್ಟೆಪ್ಸ್ ಹತ್ಕೊಂಡು ಫ್ರೀ ದರ್ಶನಕ್ಕೂ ಹೋಗಿದ್ದೀನಿ. ಪ್ರತಿ ಸಲ ನಾನು ಆ ದೇವಸ್ಥಾನ ಒಳಗಡೆ ಬಂಗಾರು ಹಾಕಿ ಏನಿರುತ್ತಲ್ವ ಅಲ್ಲಿ ಹೋಗ್ಬೇಕಾದ್ರೆ ಚಾನ್ಸ್ ಗೋವಿಂದ ಅಂತ ಇರ್ತಾರಲ್ಲ, ಪ್ರತಿ ಸಲ ನಾನು ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಹೋದಾಗ ನನಗೆ ಯಾವಾಗೂ ಅಳು ಬರುತ್ತೆ. ಇವಾಗೂ ಅಷ್ಟೇ, ಅದೇನೋ ಗೊತ್ತಿಲ್ಲ, ನನಗೆ ಇವಾಗೂ ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ ಆವಾಗ ಲೈಕ್ ಲಿಟ್ರಲಿ 2021 ವಾಸ್ ಒಂಥರ ತುಂಬ ಕಷ್ಟಪಟ್ಟಿದ್ದೀನಿ ಆ ಇಯರ್ ನಾನು. ಇವಾಗ ನಾನು ಇಷ್ಟು ಚೆನ್ನಾಗಿ ದೇವ್ರು ಇಟ್ಟಿದ್ದಾರೆ. ಐ ಫೀಲ್ ಸೋ ಥ್ಯಾಂಕ್ಫುಲ್ ಫಾರ್ ಹಿಮ್. ಬಿಕಾಸ್ ಒಂದೊಂದು ನಮ್ಮ ಮನೆ ಬರೋದ್ರಲ್ಲಿ ಆ್ಯಂಡ್ ನಮ್ಮ ಡೆಸ್ಟಿನಿಯಲ್ಲಿ ಹಿಂಗೆ ಆಗಬೇಕು ಅಂತಿದ್ರೆ ಯಾರಿಂದನೂ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ನಾನು ನಾನೇ ಬರೋದ್ರಲ್ಲಿ ಇತ್ತೇನೋ, ನೀನು ಇಷ್ಟು ಕಷ್ಟಪಟ್ಟರೆ ನೀನು ಮುಂದಕ್ಕೆ ಇಷ್ಟು ಚೆನ್ನಾಗಿ ಆಗಿರ್ತೀಯ ಅಂತ. ಸೊ ಟುಡೇ ಐ ಆಮ್ ಹಿಯರ್. ತುಂಬ ಖುಷಿ ಆಗುತ್ತೆ. ಸೊ ನಾನು ಪ್ರತಿ ಸಲ ದೇವ್ರ ಮುಖ ನೋಡಿದಾಗೂ ಥ್ಯಾಂಕ್ ಯು ಸೋ ಮಚ್, ನಾನು ಇವತ್ತಿಷ್ಟು ಚೆನ್ನಾಗಿಟ್ಟಿದ್ಯಾ, ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ. ಬಿಕಾಸ್ ಅವ್ರವ್ರ ಪರ್ಸ್ನಲ್ ಲೈಫಲ್ಲಿ ಏನೇನಾಗಿರುತ್ತೆ
ಆಚೆಯಿಂದ ನಾವು ಈಸಿಯಾಗಿ ಒಬ್ಬರನ್ನ ಜಡ್ಜ್ ಮಾಡಿಬಿಡ್ಬೋದು. ಬಟ್ ಅವ್ರಿಗೆ ಗೊತ್ತು ವಾಟ್ ಶಿ ಹ್ಯಾಸ್ ಗಾನ್ ಥ್ರೂ ಅಂತ. ಬಿಕಾಸ್ ಒಂದೊಂದು ನಾವು ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ನಾನು ಯಾವ ಥರ ಅಂದರೆ, ನಾನು ಖುಷಿಯಾಗೇ ಇರೋದು ಯಾವಾಗೂ. ನನಗೆ ಅಳು ಮುಖ ಸಪ್ಪಗಿರೋದೆಲ್ಲ ಆಗೋದೇ ಇಲ್ಲ. ನಾನು ಒಂಥರ ತುಂಬ ಜಾಯಲ್. ನಂಗೆ ಅಳು ಬಂದ್ರೂ ನಾನು ಒಂಥರ ಡಿಫ್ರೆಂಟಾಗಿ ಅಳ್ತೀನಿ. ಯಾವುದಾದ್ರೂ ಒಂದು ಫುಲ್ ಫೀಲಿಂಗ್ ಸಾಂಗ್ ಹಾಕ್ಕೊಬಿಡ್ತೀನಿ. ನಾನು ತುಂಬ ಕೇಳೋ ಸಾಂಗ್ ಅಂದರೆ ಉಗ್ರಂ ಮೂವಿದು ಚಿತ್ತಾರ ಮೂಡೋ ವೀಳೆಗೆ ಹಾಡಿದೆ. ಆ ಹಾಡು ಹಾಕ್ಕೊಂತೀನಿ, ಅಳ್ತೀನಿ. ನಾನು ಬೆಡ್ಡಲ್ಲ ಪಿಲ್ಲೋ ಕವರ್ ಎಲ್ಲ ನಿಂದೋಗಿರುತ್ತೆ, ಅಷ್ಟು ಅಳ್ತೀನಿ. ಅದಾದ್ಮೇಲೆ ಕಟ್ ಅಷ್ಟೇ. ಇದಕ್ಕೆ ಈ ರೀಸನಿಗೆ ನಾನು ಮತ್ತೆ ಅಳಬಾರ್ದು ಅಂದ್ಬಿಟ್ಟು ಮತ್ತೆ ನಾನು ಖುಷಿಯಾಗಿರ್ತೀನಿ. ಹಂಗೆ ಐ ಆಮ್ ವೆರಿ ಹ್ಯಾಪಿ. ನಾನು ತುಂಬ ಜಾಯಲ್. ನನ್ನ ಕಷ್ಟ ನಾನು ಯಾರ ಹತ್ರನೂ ನಾನು ಹೇಳ್ಕೊಳ್ಳಲ್ಲ. ನಮ್ಮ ಡೆಸ್ಟಿನಿ ಆಯಿತಾ, ಹಿಂಗೆ ಆಗಬೇಕು ಅಂತ ಇದ್ರೆ ಅದು ಯಾರ ಕಡೆಯಿಂದನೂ ಚೇಂಜ್ ಮಾಡೋಕ್ಕೆ ಆಗಲ್ಲ. ಈ ಸಮಯ ಕಳೆದು ಹೋಗುತ್ತದೆ ಅಂತ ಅಂದ್ಕೊಂಡು ಲೈಫ್ ಶುಡ್ ಮೂವ್ ಆನ್, ವಿ ಆಲ್ ಶುಡ್ ಮೂವ್ ಆನ್ ಅಷ್ಟೇ. ಗೂಗಲಲ್ಲಿ ನೀವು TTD ವೆಬ್ಸೈಟ್ ಓಪನ್ ಮಾಡಿ, ಅಥವಾ ನಿಮ್ಮ ಹತ್ರ ಆ್ಯಪ್ ಇದ್ದರೆ ಡೈರೆಕ್ಟಾಗಿ ಆ್ಯಪ್ ಓಪನ್ ಮಾಡಿಕೊಂಡು ಅಲ್ಲಿ ಶ್ರೀವಾಣಿ ಟ್ರಸ್ಟ್, ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಪೇಜಿಗೆ ತಗೊಂಡು ಹೋಗುತ್ತೆ. ಲಾಗಿನ್ ಪೇಜಲ್ಲಿ ನೀವು ಇಮೇಲ್ ID ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮಾಡಬೇಕು. ನಿಮ್ದು ಏನಾದರೂ ಅಕೌಂಟ್ ಇಲ್ಲ ಅಂದರೆ ಸೈನ್ ಅಪ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ನಂತರ ಇಲ್ಲಿ ಶ್ರೀವಾಣಿ ಕರೆಂಟ್ ಡೇಟ್ ಡೊನೇಷನ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಟು ಡೊನೇಟ್ ಅಂತ ಇರುತ್ತೆ. ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲ ಕ್ಲಿಕ್ ಮಾಡಿ. ಪರ್ ಪರ್ಸನ್ 10,000 ರುಪೀಸ್ ಡೊನೇಷನ್ ಇರುತ್ತೆ, ಪ್ಲಸ್ 500 ರುಪೀಸ್ ಟಿಕೆಟ್ ಇರುತ್ತೆ. ಸೊ ನೀವು ಮೊದಲಿಗೆ 20,000 ಡೊನೇಷನ್ ಮಾಡಬೇಕು ಇಬ್ಬರಿಗೆ ಆದರೆ. ಆಮೇಲೆ ಇಲ್ಲಿ ನೇಮ್, ಏಜ್, ಜೆಂಡರ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಟೈಪ್ ಮಾಡಿ ನಂತರ ನಿಮಗೆ ಪೇಮೆಂಟ್ ಗೇಟ್ವೇಗೆ ತಗೊಂಡೋಗುತ್ತೆ. ಅಲ್ಲಿ ನೀವು ಪೇಮೆಂಟ್ ಆದ ನಂತರ ಇದನ್ನು ನೀವು ಪ್ರೀವಿಯಸ್ ಡೇನೇ ಪೇಮೆಂಟ್ ಮಾಡಿಬಿಡಿ. ಬಿಕಾಸ್ ನೀವು ಒಂದು ಸರಿ ಪೇಮೆಂಟ್ ಮಾಡಿದ್ರೆ ಅದು ನಿಮಗೆ 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ನೀವು ಯಾವಾಗ ಹೋಗಬೇಕು ಅಂತಿರ್ತೀರೋ ಅದೇ ದಿನ ಮಾರ್ನಿಂಗ್ 9 o'clockಗೆಲ್ಲ ಪೇಜ್ ಓಪನ್ ಮಾಡಿ ಅಲ್ಲಿ ಡೋನರ್ ಪ್ರಿವಿಲೇಜಸ್ ಅಂತ ಇರುತ್ತಲ್ವ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಡೇಟ್ಗೆ ಅಂದರೆ ಇವತ್ತು ಡೇಟ್ಗೆ ನಿಮಗೆ ಕರೆಕ್ಟಾಗಿ 9 o'clockಗೆ ಗ್ರೀನ್ ಕಲರಲ್ಲಿ ಆ ಸ್ಲಾಟ್ ಓಪನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗುತ್ತೆ. 500 ರುಪೀಸ್ ಏನಿದೆ ಅಲ್ವಾ ಪರ್ ಪರ್ಸನ್ಗೆ, ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಆ್ಯಂಡ್ 1 ಪರ್ಸನ್ಗೆ ಒಂದು ಲಡ್ಡು ಕೂಡ ಫ್ರೀ ಕೊಡ್ತಾರೆ. ಅದರ ನಂತರ ನೀವು ಅದೇ ಡೋನರ್ ಪ್ರಿವಿಲೇಜಸ್ ಕೆಳಗಡೆ ನಿಮಗೆ ಟ್ರಾನ್ಸಾಕ್ಷನ್ಸ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಟಿಕೆಟ್ದು PDF ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಪ್ರಿಂಟೌಟ್ ತಗೊಂಡು ಪ್ಲಸ್ ಆಧಾರ್ ಕಾರ್ಡ್ ಕೂಡ ಒರಿಜಿನಲ್ ಆಧಾರ್ ಕಾರ್ಡ್ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ತುಂಬ ಮಾತಾಡ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye.